ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಎಲ್ಲರಿಗೂ ಈ ದೀಪಾವಳಿ, ಮುಂದಿನ ದೀಪಾವಳಿ, ಎಲ್ಲ ದೀಪಾವಳಿಯೂ ಶುಭ ತರಲಿ ಅಂತ ಹೇಳ್ತಾ ನಾನು ಈ ಕಡೆ ಬನಶಂಕರಿ ಸೈಡ್ ಬಂದಿದ್ದೆ. ಬನಶಂಕರಿ ಸೈಡ್ ಒಬ್ಬರು ಕಸ್ಟಮರ್ ಇದ್ದರು, ಓಲಾ ಬೈಕ್ ಟ್ಯಾಕ್ಸಿ ಮೇಲೆ ಒಬ್ಬರು ಕಸ್ಟಮರ್ನ ಬಿಡೋಣ ಅಂತೇಳಿ ಬಂದಿದ್ದೆ. ಇಲ್ಲಿ ಮನೆ ಎದುರುಗಡೆ ಇವರು ಪೂಜೆ ಮಾಡ್ತಾಯಿದ್ರು. ಹಾಗೆ ಕೇಳಿದ್ರು, ಅಣ್ಣ ಯಾಕೆ ಇವತ್ತು ಡ್ಯೂಟಿ ಮಾಡ್ತಿದ್ದೀರಿ, ಯಾಕೆ ರಜೆ ಮಾಡಿಲ್ವಾ ಇವತ್ತು ಅಂತೇಳಿ. ಇಲ್ಲ, ಹಂಗೆ ಡ್ಯೂಟಿ ಮಾಡ್ತಿದ್ದೀನಿ, ರಜೆ ಏನು ಮಾಡಿಲ್ಲ ಅಂಥೇಳಿ ಹೇಳಿದ್ದಕ್ಕೆ ಪೂಜೆ ಮಾಡೋಣ ಅಂತಂದರು. ಓಕೆ ಮಾಡೋಣ ಅಂತಂದೆ. ಅದಕ್ಕೆ ಮತ್ತೆ ಸ್ವಲ್ಪ ನೀರು ಕೊಟ್ಟರು. ಆಮೇಲೆ ಗಾಡಿಯೆಲ್ಲ ನಾನು ತೊಳ್ಕೊಂಡೆ, ಅಷ್ಟೇ ಲೈಟಾಗಿ ತೊಳ್ಕೊಂಡೆ. ಆಮೇಲೆ ಬಾಣ ನಿಲ್ಲಿಸೋ ಪರವಾಗಿಲ್ಲ, ಎಲ್ಲ ಒಟ್ಟಿಗೆ ಪೂಜೆ ಮಾಡಿಬಿಡ್ತೀನಿ ಅಂತಂದರು. ಅದಕ್ಕೆ ಗಾಡಿ ನಿಲ್ಲಿಸಿದೆ, ಪೂಜೆ ಮಾಡಿದೆ. ಮುಂಚೆ ಅವರು ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಿದ್ದಾರಂತೆ. ಇವಾಗ ಬಿಟ್ಟು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಅದಕ್ಕೋಸ್ಕರ ನನ್ನ ಗಾಡಿನೂ ಒಂದು ಒಳ್ಳೆ ಅವ್ರ ಗಾಡಿ ಥರನೇ ಒಳ್ಳೆಯ ಒಂದು ಪೂಜೆ ಮಾಡಿಕೊಟ್ರು. ಯಾಕಂದರೆ ನಾನು ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಅಂತಂದರೆ ಒಂದು 7:30 ಆಗಿರ್ಬೋದು, 7:30 ಆಗಿದೆ. ಅದಕ್ಕೋಸ್ಕರ ಹೋಗಿ ರಾತ್ರಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲೇ ದಾರಿಯಲ್ಲಿ ಸಿಕ್ಕರು. ಇವರು ಪೂಜೆ ಮಾಡ್ತೀನಣ್ಣ, ಗಾಡಿ ನಿಲ್ಲಿಸಿ ಅಂತಿದ್ದಕ್ಕೆ ಮಾಡಿದೆ. ಪಾಪ ಒಳ್ಳೆಯ ಮನುಷ್ಯ. ಏನಂತಂದರೆ ಇವ್ರ ನಂಬರ್ನೂ ಸೇವ್ ಮಾಡ್ಕೊಂಡಿದ್ದೀನಿ, ಇವ್ರು ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಬಟ್ ಇವ್ರ ಹೆಸರು ನೆನಪಾಗ್ತಿಲ್ಲ. ನಾನು ಏನು ಹೆಸರು ಹಾಕಿ ನಂಬರ್ ಫೀಲ್ಡ್ ಮಾಡಿದ್ದೀನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವ್ರಿಗೆ ರಿಟರ್ನ್ ಕಾಂಟ್ಯಾಕ್ಟ್ ಮಾಡಬೇಕಂತಂದ್ರೆ ಎಷ್ಟು ನಾನು ಸರ್ಚ್ ಮಾಡಿದ್ರೂ ಆ ನಂಬರ್ ಇವ್ರ ಹೆಸರಲ್ಲೇ ನಂಬರ್ ನಾನು ಅದನ್ನ ನಂಬರ್ ತೆಗಿಯೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಕಾಲ್ ಮಾಡೋಕ್ಕಾಗಲಿಲ್ಲ ಇವ್ರಿಗೆ. ಓಕೆ, ಯಾಕಂತಂದರೆ ಇದು ಹೋದ ವರ್ಷದ್ದು, ಈ ವರ್ಷದ್ದಲ್ಲ ಇದು ವಿಡಿಯೋ. ಹೋದ ವರ್ಷ ಪೂಜೆ ಮಾಡಿದ್ದು, ಬಟ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ವಿಡಿಯೋನ. ಅದಕ್ಕೋಸ್ಕರ ಓಕೆ, ನೀವು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಏನಾದ್ರು ಕಮೆಂಟ್ ಹಾಕಿ ಬ್ರೋ, ಯಾಕಂದರೆ ನಿಮ್ಮ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು ಬ್ರೋ.